ಈ ಚಾನಲ್ ರೆಡ್ ಆಗಿ ಆಲ್ಮೋಸ್ಟ್ 1 year ಆಯಿತು. ವ್ಯೂಸ್ ಇಲ್ಲ, ಯಾವುದೇ ರೀತಿ ವಿಡಿಯೋಸ್ ಇಲ್ಲ. ವೈ? ಬಿಕಾಸ್ ಐ ಆಮ್ ಅ ಸ್ಟೂಡೆಂಟ್. I have no time for these all things. After a long time I am making this video. For now onwards I am not make any editing tutorials. Instead of I upload related things about me like a coding, AI, skills and etc. Let me tell my situation. ನಾನು BCA ಸ್ಟೂಡೆಂಟ್ ಆ್ಯಂಡ್ ಕೋಡಿಂಗ್ ಲರ್ನ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ನಾನು HTML, CSS, ಜಾವಾಸ್ಕ್ರಿಪ್ಟ್ ನ ಕಲ್ತಿದ್ದೀನಿ. ಸೊ ನ್ಯಾಚುರಲಿ ನನಗೂ ಕೂಡ ಒಂದು ಥಾಟ್ ಬಂತು, ಓಕೆ ಬ್ರೋ, ನಾನು ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಬಿಲ್ಡ್ ಮಾಡಬೇಕು. ಬಿಕಾಸ್ ಫ್ಯೂಚರಲ್ಲಿ ಇಂಟರ್ನ್ಶಿಪ್ ಅಪ್ಲೈ ಮಾಡಬೇಕು, ಹಾಗೆ ಪ್ರಾಜೆಕ್ಟ್ನ ಶೋ ಮಾಡಬೇಕು ಮತ್ತು ಸ್ಕಿಲ್ಸ್ನ ಶೋಕೇಸ್ ಮಾಡಬೇಕು. ಪೋರ್ಟ್ಫೋಲಿಯೋ ಇಲ್ಲ ಅಂದರೆ ಹೇಗೆ? ಸೊ ವರ್ಕ್ ಶೋ ಮಾಡೋಕ್ಕೆ ಪ್ಲೇಸ್ ಇರಬೇಕಲ್ವಾ? ಸೌಂಡ್ಸ್ ಸಿಂಪಲ್ ರೈಟ್, ಬಟ್ ಆ್ಯಕ್ಚುಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಬಿಲ್ಡ್ ಮಾಡಬೇಕಾದ್ರೆ. ಬಿಕಾಸ್ ಬಿಗಿನರ್ ಆಗಿದ್ದರೆ ಮೈಂಡಲ್ಲಿ ತುಂಬ ಕ್ವಶನ್ಸ್ಗಳು ಇರುತ್ತವೆ. ಲೈಕ್ ಪೋರ್ಟ್ಫೋಲಿಯೋ ಡಿಸೈನ್ ಯಾವ ರೀತಿ ಇರಬೇಕು, ಹಾಗೆ ಸೆಕ್ಷನ್ಸ್ನಲ್ಲಿ ಏನನ್ನ ಆ್ಯಡ್ ಮಾಡಬೇಕು, ಲೈಕ್ ಈ ಥರ ಲೇಔಟ್ ಹೇಗಿರಬೇಕು, ಮಿನಿಮಲ್ ಡಿಸೈನ್ ಬೇಕೆಲ್ಲ ಮಾಡರ್ನ್ ಡಿಸೈನ್ ಬೇಕಾ, ಇದೇ ರೀತಿ ಹಲವಾರು ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಕೂಡ ಇರುತ್ತೆ. ಆನೆಸ್ಟ್ಲಿ ಸ್ಪೀಕಿಂಗ್, ಕೋಡಿಂಗ್ ಸ್ವಲ್ಪ ಈಸಿಯರ್, ಬಟ್ ಡಿಸೈನ್ ಮಾಡೋದು ಬಿಗಿನರ್ಸ್ಗೆ ತುಂಬ ಕಷ್ಟಕರವಾದ ಆರ್ಟ್ ಆಗಿರುತ್ತೆ. ಲಾಟ್ಸ್ ಆಫ್ ಸ್ಟೂಡೆಂಟ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕೆ ಪ್ಲಾನ್ ಮಾಡ್ತಾರೆ, ಬಟ್ ಆ್ಯಕ್ಚುಲ್ ಆಗಿ ಯಾರು ಬಿಲ್ಡ್ ಮಾಡಂಗಿಲ್ಲ. ಬಿಕಾಸ್ ಇಟ್ ಫೀಲ್ಸ್ ಲೈಕ್ ಅ ಬಿಗ್ ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟ್. ಆ್ಯಂಡ್ ನಾನು ಕೂಡ ಅದೇ ಸಿಚುವೇಶನ್ ನಲ್ಲಿ ಇದ್ದೆ. ಆ್ಯಂಡ್ ಅದೇ ಟೈಮಲ್ಲಿ ನನಗೆ ಒಂದು ಥಾಟ್ ಬಂತು, ಇವಾಗ AI ಟ್ರೆಂಡಿಂಗ್ ನಲ್ಲಿ ಇದೆಯಲ್ಲ, ಯಾಕೆ ನಾವು AI ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬಹುದು. ಎಸ್, AI ಆಕ್ಚುಲಿ ಕೋಡ್ ಜನರೇಟ್ ಮಾಡುತ್ತೆ. ಸೊ ನನ್ನ ಮೈಂಡಲ್ಲಿ ಒಂದು ಥಾಟ್ ಬಂತು, ಇಫ್ AI ಕೋಡ್ ಜನರೇಟ್ ಮಾಡೋದಾದ್ರೆ ಪೋರ್ಟ್ಫೋಲಿಯೋನ ಯಾಕೆ ಮಾಡೋಕ್ಕಾಗಲ್ಲ? ಲೈಕ್ ಇಮ್ಯಾಜಿನ್ ದಿಸ್ ಎ ಸಿನಾರಿಯೋ, ಯು ಟೈಪ್ ಒನ್ ಸಿಂಪಲ್ ಪ್ರಾಂಪ್ಟ್, create a developer portfolio website with about section and skills and projects, and AI gives a full code, HTML, CSS ಮತ್ತು layout ರೆಡಿ ಇರುತ್ತೆ. ಇಫ್ ದಟ್ ಆಕ್ಚುಲಿ ವರ್ಕ್ಸ್ ಬ್ರೋ, ಬಿಗ್ನರ್ಸ್ಗೆ ಇದು ತುಂಬಾನೇ ಹೆಲ್ಪ್ ಆಗ್ಬೋದು. ಸೊ ನನಗೆ ಕೂಡ ಕ್ಯೂರಿಯಾಸಿಟಿ ಬಂತು. ಇನ್ಸ್ಟೆಡ್ ಆಫ್ ಗೆಸಿಂಗ್ ಇಟ್, ಲೆಟ್ಸ್ ಟೆಸ್ಟ್. ಸೊ ನಾನು ಡಿಸೈಡ್ ಮಾಡಿದ್ದು ಸಿಂಪಲ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ರೀತಿ, ನೀವು ಏನು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ, ಈ ರೀತಿ ಡೈನಾಮಿಕ್ ಆಗಿ ಮತ್ತು ಮಾಡರ್ನ್ ಆಗಿರೋ ಪೋರ್ಟ್ಫೋಲಿಯೋ ವೆಬ್ಸೈಟ್ ನ ಯಾವ ರೀತಿ ಬಿಲ್ಡ್ ಮಾಡೋದು, ಅದು ಕೂಡ ಕೇವಲ ಒಂದೇ ಒಂದು ಪ್ರಾಂಪ್ಟ್ ನಿಂದ. ನೋ ಟೆಂಪ್ಲೇಟ್ಸ್ ಅಂಡ್ ನೋ ಕಾಪಿಂಗ್ tutorials from YouTube, just a AI prompt. Maybe AI builds perfect portfolio, maybe code full of error irutte, or maybe AI actually builds something really impressive. You will test everything, and beginners actually use this method. Nanu kuda beginner. So if you are also learning coding like me and you are thinking about building the first portfolio, this experiment might actually help you. Next video alli we go for full practical. See you there.